ಯಾರ ಬಳಿ ಈ ಕಡ್ಡಿ ಇರುತ್ತದೋ ನಿತ್ಯವೂ ಅವರಿಗೆ ಹಣದ ಆಕರ್ಷಣೆ ಆಗುತ್ತಲೇ ಇರುತ್ತದೆ. ಒಂದು ವಿಶೇಷ ರಕ್ಷಾ ಕವಚದಂತೆ ಕೆಲಸ ಮಾಡುವ ದೇವಾನುದೇವತೆಗಳಿಗೆ ಅತ್ಯಂತ ಪ್ರಿಯವಾದ ದೈವಿ ಶಕ್ತಿಯನ್ನು ಆಕರ್ಷಿಸುವ ಈ ಅದ್ಭುತವಾದ ಕಡ್ಡಿ ಯಾವುದು? ಮನುಷ್ಯನ ಅನೇಕ ಕಷ್ಟಗಳನ್ನು ಈ ಕಡ್ಡಿ ಹೇಗೆ ಚಮತ್ಕಾರದಂತೆ ದೂರ ಮಾಡುತ್ತದೆ ಎಂದು ಈಗ ತಿಳಿಯೋಣ. ನಮ್ಮ ಹಿಂದೂ ಪುರಾಣ ಶಾಸ್ತ್ರ ಸಂಪ್ರದಾಯಗಳಲ್ಲಿ ಪ್ರತಿ ವಸ್ತುವಿಗೂ ಒಂದೊಂದು ಶಕ್ತಿ ಇದೆ ಎಂದು ತಿಳಿಸಲಾಗುತ್ತದೆ. ನರದೋಷ, ಪ್ರೇತದೋಷ, ದುಷ್ಟಗ್ರಹಗಳ ಪ್ರಭಾವ, ನೆಗೆಟಿವ್ ಶಕ್ತಿ, ಮಕ್ಕಳ ಬಾಲರಿಷ್ಟ ದೋಷಗಳನ್ನು ದೂರ ಮಾಡುವ ಶಕ್ತಿ ಈ ವಸ್ತುವಿಗಿದೆ. ಈ ವಸ್ತು ಯಾವುದೆಂದರೆ ದರ್ಬೆ ಕಡ್ಡಿ. ಯಾವುದೇ ಶುಭ ಕಾರ್ಯಗಳಲ್ಲಿ, ಪಿತೃ ಕಾರ್ಯಗಳಲ್ಲಿ, ಹೋಮ ಹವನಗಳಲ್ಲಿ ದರ್ಬೆ ಕಡ್ಡಿ ಇಲ್ಲದೆ ಪೂಜೆ ಸಂಪೂರ್ಣವಾಗುವುದಿಲ್ಲ. ಗ್ರಹಣ ಕಾಲದಲ್ಲಂತೂ ದರ್ಬೆಯನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಅಮೃತ ಕಲಸವನ್ನು ನೇರವಾಗಿ ಭೂಮಿಯ ಮೇಲೆ ಇಡಬಾರದು ಎಂದು ದರ್ಬೆಯನ್ನು ಹಾಸಿ ಅದರ ಮೇಲೆ ಇಡಲಾಯಿತು. ಕೆಳಗೆ ಇಟ್ಟ ದರ್ಬೆ ಕಡ್ಡಿಗಳ ಮೇಲೆ ಕಲಶದಿಂದ ಅಮೃತದ ಹನಿಗಳು ಚೆಲ್ಲಿತೆಂದು ಹೇಳಲಾಗುತ್ತದೆ. ಅಮೃತವು ಕೂಡ ದರ್ಬೆಯ ಮೇಲೆ ಬಿದ್ದು ದರ್ಬೆಯನ್ನು ಪವಿತ್ರ ಮಾಡಿತು. ಸರ್ಪಗಳ ನಾಲಿಗೆಯು ಸೀಳಿರುವುದು ದರ್ಬೆ ಕಡ್ಡಿಗಳಿಂದಲೇ ಎಂಬ ನಂಬಿಕೆ ಇದೆ. ಅಂದರೆ ದರ್ಬೆ ಅತ್ಯಂತ ಪವಿತ್ರ ಮತ್ತು ವಿಶೇಷವಾದ ಹುಲ್ಲಾಗಿದೆ. ಇದು ಶ್ರೀ ಮಹಾವಿಷ್ಣುವಿನ ದೇಹದಿಂದ ಉದ್ಭವವಾದ ಪವಿತ್ರ ತೃಣ. ನವಗ್ರಹಗಳಲ್ಲಿ ದರ್ಬೆಯು ಕೇತು ಗ್ರಹವನ್ನು ಪ್ರತಿನಿಧಿಸುತ್ತದೆ. ಯಜ್ಞ ಮಾಡುವಾಗ ಯಜ್ಞಕುಂಡದ 4 ಬದಿಗಳಲ್ಲೂ ದರ್ಬೆಯನ್ನು ಇಡುತ್ತಾರೆ. ಅದರಲ್ಲಿ ದೇವತೆಗಳನ್ನು ಆವಾಹನೆ ಮಾಡುತ್ತಾರೆ. ಆಗ ವಿಷ್ಣು ದೇವರಿಗೆ ಸಂಬಂಧಿಸಿದ ಎಲ್ಲಾ ದೇವತೆಗಳು ದರ್ಬೆಯಲ್ಲಿ ಸೇರಿಕೊಳ್ಳುತ್ತಾರೆ. ಅದೇ ರೀತಿ ಪ್ರೇತ ಸಂಸ್ಕಾರ, ಮೋಕ್ಷ ನಾರಾಯಣ ಬಲಿ, ಪಿತೃದೇವತೆಗಳ ಪೂಜೆ ಹಾಗೂ ಇತರ ಅಂತ್ಯಕ್ರಿಯೆ ಕಾರ್ಯಗಳಲ್ಲಿಯೂ ದರ್ಬೆಯನ್ನು ಬಳಸುತ್ತಾರೆ. ದರ್ಬೆಗೆ ದೇವತೆಗಳನ್ನು ಆಕರ್ಷಿಸುವ ಶಕ್ತಿ ಜೊತೆಗೆ ಜೀವಾತ್ಮವನ್ನು ಆವಾಹನೆ ಮಾಡುವ ಶಕ್ತಿಯೂ ಇದೆ ಎಂದು ಶಾಸ್ತ್ರಗಳು ಹೇಳುತ್ತದೆ. ಅಂದರೆ ದೇವತೆಗಳಾಗಲಿ ಮನುಷ್ಯರಾಗಲಿ ವಿವಿಧ ದೈವಿಕ ಶಕ್ತಿಗಳಾಗಲು ದರ್ಬೆಯ ಮೂಲಕ ಆಕರ್ಷಿತವಾಗಿರುತ್ತದೆ. ಆದರೆ ಯಾವುದೇ ನಕಾರಾತ್ಮಕ ಶಕ್ತಿ ಇದ್ದರೂ ಅದನ್ನು ದೂರ ಮಾಡುವ ಶಕ್ತಿ ದರ್ಬೆಗೆ ಇದೆ. ಹಿಂದಿನ ಕಾಲದಲ್ಲಿ ಮಹಿಳೆಯರು ಸೂತಕ ಇದ್ದಾಗ 5 ದಿನ ಪ್ರತ್ಯೇಕ ಕೋಣೆಯಲ್ಲಿರುತ್ತಿದ್ದರು. ಸ್ನಾನ ಮುಗಿಸಿ ಮನೆಗೆ ಅಥವಾ ದೇವರ ಕೋಣೆಗೆ ಪ್ರವೇಶ ಮಾಡುವ ಮೊದಲು ಅವರು ದರ್ಬೆಯನ್ನು ನೀರಿನಲ್ಲಿ ಹಾಕಿ ಆ ನೀರನ್ನು 3 ಸಲ ಕುಡಿಯುತ್ತಿದ್ದರು. ದರ್ಬೆ ನೀರನ್ನು ತಲೆಯ ಮೇಲೂ ಪ್ರೋಕ್ಷಣೆ ಮಾಡಿಕೊಳ್ಳುತ್ತಿದ್ದರು. ಇದರಿಂದ ಅವರು ಸೂತಕದಿಂದ ಹೊರಬಂದು ಪವಿತ್ರವಾದರು ಎಂದು ನಂಬಿಕೆ ಇತ್ತು. ಕಾಲ ಕಳೆದಂತೆ ಈ ಪದ್ಧತಿ ಈಗ ಕಣ್ಮರೆಯಾಗುತ್ತಿದೆ. ಸೂತಕ ಹಾಗೂ ಶೋಕ ಈ 2 ದೋಷಗಳನ್ನು ನಿವಾರಿಸುವ ಶಕ್ತಿ ದರ್ಬೆ ನೀರಿಗಿದೆ. ದರ್ಬೆ ಹಾಕಿದ ನೀರಿನಲ್ಲಿ ವರುಣ ದೇವರು, ವಾಸ್ತು ದೇವರು, ಸಪ್ತ ಗಂಗೆಗಳ ಆವಾಹನೆ ಮಾಡಿ ಅದನ್ನು ದರ್ಬೆಯಿಂದಲೇ ಪ್ರೋಕ್ಷಣೆ ಮಾಡುತ್ತಾರೆ. ಅಷ್ಟು ವಿಶೇಷ ಶಕ್ತಿ ದರ್ಬೆ ಕಡ್ಡಿಗಿದೆ. ದರ್ಬೆ ಕಡ್ಡಿಗಳನ್ನು ಚಿಕ್ಕ ತುಂಡುಗಳಾಗಿ ಮಾಡಿ ಸದಾ ಜೊತೆಯಲ್ಲಿ ಇಟ್ಟುಕೊಂಡರೆ ದುಷ್ಟ ಶಕ್ತಿಗಳು, ಜನರ ದೃಷ್ಟಿ, ಮಾಟ ಮಂತ್ರದ ಕೆಲಸ ನಡೆಯುವುದಿಲ್ಲ. ದೀಪದ ಜ್ವಾಲೆಯಲ್ಲಿ ದರ್ಬೆಗಳನ್ನು ಸುಟ್ಟು ಅದರ ಕಪ್ಪು ಪುಡಿಯನ್ನು ಹಣೆಗೆ ದಿನವೂ ಹಚ್ಚಿಕೊಂಡರೆ ರಕ್ಷಾ ಕವಚದಂತೆ ದರ್ಬೆ ಕೆಲಸ ಮಾಡುತ್ತದೆ. ಮನೆಯಿಂದ ಎಲ್ಲಿಗಾದರೂ ಹೋಗಬೇಕಾದರೆ, ಪವಿತ್ರ ಕಾರ್ಯಗಳಿಗೆ ಹೋಗುವಾಗ, ಮುಖ್ಯವಾದ ವ್ಯಕ್ತಿಗಳನ್ನು ಭೇಟಿ ಮಾಡಲು ಹೋಗುವಾಗ, ರಾಜಕೀಯ ಒಪ್ಪಂದಗಳಿಗೆ ಹೋಗುವಾಗ, ಯಾರ ಬಳಿಯಾದರೂ ಹಣ ಕೇಳಲು, ಹಣ ಮರಳಿ ಪಡೆಯಲು ಹೋಗುವಾಗ ದರ್ಬೆ ಸುಟ್ಟ ಕಪ್ಪು ಪುಡಿಯನ್ನು ಹಣೆಗೆ, ತಲೆಗೆ, ಕಿವಿ ಹಿಂದೆ ಇಟ್ಟುಕೊಂಡು ಹೋಗಬಹುದು. ದರ್ಬೆ ಕಡ್ಡಿಗಳನ್ನು ಸದಾ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಿ. ದರ್ಬೆಯನ್ನು ಸ್ಪರ್ಶ ಮಾಡಿದರೆ ನಮ್ಮ ದೇಹದಲ್ಲಿ ಸಕಾರಾತ್ಮಕ ಬದಲಾವಣೆ ಆಗುವುದರ ಜೊತೆ ದೇಹದ ಹಾರ್ಮೋನುಗಳು ಸಮತೋಲನಗೊಳ್ಳುತ್ತದೆ. ದರ್ಬೆಯ ಆಸನದ ಮೇಲೆ ಕುಳಿತು ಮಂತ್ರ ಜಪ ಮಾಡಿದರೆ, ವಿಶೇಷ ಪ್ರಾರ್ಥನೆಗಳನ್ನು ಮಾಡಿದರೆ ಶೀಘ್ರವಾಗಿ ಫಲ ನೀಡುತ್ತದೆ. ಚಿಕ್ಕ ಮಕ್ಕಳನ್ನು ಎಲ್ಲಾದರೂ ಹೊರಗೆ ಕರೆದುಕೊಂಡು ಹೋಗಬೇಕಾದರೆ ದರ್ಬೆ ಕಡ್ಡಿಗಳನ್ನು ಜೊತೆಗಿಟ್ಟುಕೊಳ್ಳಿ. ಹಣದ ಸಮಸ್ಯೆ ಇದ್ದವರು ಕೈನಲ್ಲಿ ದುಡ್ಡು ನಿಲ್ಲುತ್ತಿಲ್ಲವೆಂದರೆ ನಿಮ್ಮ ಪರ್ಸ್ನಲ್ಲಿ ಪೇಪರ್ ಒಳಗೆ 4-5 ದರ್ಬೆ ಕಡ್ಡಿಗಳನ್ನು ಹಾಕಿಟ್ಟುಕೊಳ್ಳಿ. ರಾತ್ರಿ ಸಮಯ ಪ್ರಯಾಣ ಮಾಡುವವರು ದರ್ಬೆಯನ್ನು ಜೊತೆಗಿಟ್ಟುಕೊಂಡರೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಕೆಟ್ಟ ಕನಸುಗಳು ಬೀಳುತ್ತಿದ್ದರೆ ದಿಂಬಿನ ಕೆಳಗೆ ದರ್ಬೆ ಕಡ್ಡಿಗಳನ್ನು ಇಡಿ. ಅಥರ್ವಣ ವೇದದಲ್ಲಿ ದರ್ಬೆಯನ್ನು ಪವಿತ್ರ ಎಂದು ಬರೆಯಲಾಗಿದೆ. ದರ್ಬೆ ಕಡ್ಡಿಗಳನ್ನು ಸದಾ ಬಳಸುವವರ ಬಳಿ ವಿಷ್ಣು ದೇವರ ಕೃಪೆ ಜೊತೆ ಮಹಾಲಕ್ಷ್ಮಿ ಅನುಗ್ರಹ ಸಿಗುತ್ತದೆ. ವಿಷ್ಣು ದೇವರನ್ನು ಇಷ್ಟಪಡುವ ಎಲ್ಲ ದೇವತೆಗಳ ಅನುಗ್ರಹ ಇದರಿಂದ ಸಿಗುತ್ತದೆ. ಇಂದಿನಿಂದಲೇ ದರ್ಬೆ ಕಡ್ಡಿಗಳನ್ನು ಶೇಖರಿಸಿ ಮನೆಯಲ್ಲಿಟ್ಟುಕೊಳ್ಳಿ.
ಕೃಷ್ಣ ಪಕ್ಷದ ಹುಣ್ಣಿಮೆಯ ಮರುದಿನ ಮಾತ್ರ ದರ್ಬೆಯನ್ನು ಕೀಳಬೇಕು. ಹುಣ್ಣಿಮೆ ದಿನ ದರ್ಬೆ ಮನೆಗೆ ತಂದರೆ ಆ ದರ್ಬೆಯು 15 ದಿನಗಳ ಕಾಲ ಶುದ್ಧವಾಗಿರುತ್ತದೆ. ಮಹಾಲಯ ಅಮಾವಾಸ್ಯೆ ದಿನ ತಂದ ದರ್ಬೆಯು 6 ತಿಂಗಳು ಶುದ್ಧವಾಗಿರುತ್ತದೆ. ಶ್ರಾವಣ ಮಾಸದ ಅಮಾವಾಸ್ಯೆ ಎಂದು ಕತ್ತರಿಸಿ ತಂದ ದರ್ಬೆಯು ಎಷ್ಟು ದಿನವಾದರೂ ಬಳಸಬಹುದು. ವಾತಾವರಣದಲ್ಲಿನ ದುಷ್ಟ ಶಕ್ತಿಯನ್ನು ನಿಯಂತ್ರಿಸುವ ಅಮೋಘ ಶಕ್ತಿ ದರ್ಬೆಗಿದೆ. ಅದಕ್ಕಾಗಿಯೇ ದರ್ಬೆಯನ್ನು ನಿತ್ಯವೂ ಬಳಸಿ. ಆಯುರ್ವೇದದಲ್ಲಿ ಅನೇಕ ಚಿಕಿತ್ಸೆಗಳಲ್ಲಿ ದರ್ಬೆಯನ್ನು ಬಳಸಲಾಗುತ್ತದೆ. ಈ ಮಾಹಿತಿಗೆ ಒಂದು ಲೈಕ್ ಕೊಟ್ಟು ಜೈ ವಿಷ್ಣು ಎಂದು ಬರೆಯಿರಿ. ನಮ್ಮ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.